ಫ್ರೆಂಡ್ಸ್, ನನ್ನ ಪ್ರಕಾರ ಎವ್ರಿ ಚೈಲ್ಡ್ ಹ್ಯಾಸ್ ಇಟ್ಸ್ ಓನ್ ಲರ್ನಿಂಗ್ ಎಬಿಲಿಟೀಸ್. ಪ್ರತಿ ಸ್ಟೂಡೆಂಟ್ಗೆ ಅವರವರ ಲರ್ನಿಂಗ್ ಎಬಿಲಿಟೀಸ್ ಅಂತ ಇರ್ತದೆ. ಅದನ್ನು ನಾವು ಈಕ್ವಲೈಸ್ ಮಾಡೋಕ್ಕಾಗೋದಿಲ್ಲ. ಸಾಮಾನ್ಯವಾಗಿ ಎಲ್ಲರೂ ಕೋರ್ಸ್ಗಳಿಗೆ ಬಂದಾಗ ಎಷ್ಟು ದಿನದಲ್ಲಿ ಕಲಿಬೋದು, ಇಂಗ್ಲೀಷ್ ಕೋರ್ಸ್ ಅಂತ ಕೋರ್ಸ್ಗೆ ಬಂದಾಗ ಕೇಳ್ತಾರೆ ಎಷ್ಟು ದಿನದಲ್ಲಿ ಕಲಿಬೋದು ಅಂತ ಕೇಳ್ತಾರೆ. ಸೊ ಇಟ್ ಡಿಪೆಂಡ್ಸ್ ನಾಟ್ ಓನ್ಲಿ ಆನ್ ದ ಕೋರ್ಸ್ ಪ್ಲ್ಯಾನಿಂಗ್ ಬಟ್ ಸ್ಟೂಡೆಂಟ್ಸ್ ಎಬಿಲಿಟೀಸ್ ಮೇಲೆ ಕೂಡ ಡಿಪೆಂಡ್ ಆಗ್ತದೆ. ಅದು ಅವರು ಎಷ್ಟು ಆ ಮೂಮೆಂಟಲ್ಲಿ ಆ ಕ್ಲಾಸ್ಗಳಲ್ಲಿ ಎಷ್ಟು ಗ್ರಾಸ್ಪಿಂಗ್ ಪವರ್ ಇಟ್ಕೊಂಡು ಅವುಗಳನ್ನು ಕಲಿತಾರೆ, ಪ್ಲಸ್ ಅದನ್ನು ಅವರ ಪ್ರಾಕ್ಟೀಸಲ್ಲಿ ಹಾಕ್ಕೊಳ್ತಾರೆ, ಪ್ಲಸ್ ಅದನ್ನು ಮತ್ತೆ ಅವರು ರಿಫ್ಲೆಕ್ಟಿವ್ ಆಗಿ ತೋರಿಸ್ತಾರೆ ಅನ್ನೋದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಸೊ ಪ್ರತಿಯೊಬ್ಬರದ್ದು IQ ಚೇಂಜ್ ಇರುತ್ತೆ, ಪ್ರತಿಯೊಬ್ಬರದ್ದು ಮೆಮೊರಿ ಪವರ್ ಚೇಂಜ್ ಇರುತ್ತೆ, ಪ್ಲಸ್ ರಿಫ್ಲೆಕ್ಟಿವ್ ಮೆಥಡ್ಸ್ ಕೂಡ ಚೇಂಜ್ ಇರುತ್ತೆ. ಅಂದರೆ ನಾವು ಕಲಿತದ್ದನ್ನು ಹೇಗೆ ಸಡನ್ನಾಗಿ ತೋರಿಸ್ಕೊಳ್ಳೋ ಅನ್ನೋ ಮೆಥಡ್ಗಳಿರುತ್ತೆ ಅಲ್ವಾ. ಈಗ ನಿನ್ನೆ ಒಂದು ತಪ್ಪಾಗಿದೆ ಅಂತ ಹೇಳಿದರೆ ಅದನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಅದನ್ನು ಕಲಿತು ಮತ್ತೆ ನಾಳೆ ಅದನ್ನು ಮಾಡುವಾಗ ಆ ತಪ್ಪನ್ನು ರಿಪೀಟ್ ಮಾಡಬಾರ್ದು. ಸೊ ಅದನ್ನು ಬೋಲ್ಡಾಗಿ ಮಾಡಬೇಕು, ಇದರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಎಲ್ಲರೂ ಏನು ಅಂದ್ಕೊಳ್ತಾರೆ ಅಂತ ಹೇಳಿದರೆ ಕಲಿಕೆ ಅಂದರೆ ಲೈಕ್ ಇಷ್ಟು ದಿನದಲ್ಲಿ ಆಗಿಬಿಡ್ಬೋದು ಅಂತ ಅಂದ್ಕೋತಾರೆ. ಹಾಗಿರೋದಿಲ್ಲ. ಅದು ಪ್ರತಿಯೊಬ್ಬರ ಎಬಿಲಿಟೀಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಎಬಿಲಿಟೀಸ್ ಆರ್ ಡಿಫ್ರೆಂಟ್ ಫ್ರಮ್ ಸ್ಟೂಡೆಂಟ್ ಟು ಸ್ಟೂಡೆಂಟ್. ಸೊ ದೇ ವಿಲ್ ಟೇಕ್ ಮೋರ್ ಟೈಮ್.